ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಮೀನಾ ಮಿಶ್ರಾ ಬೆಹನ್ ಅವರು ತಿಳಿಸಿಕೊಡುವಂತೆ ಸತರ್ಕ ರಹೆ ಹರ್ ಪಲ್ ಸ್ಮೃತಿ ರಹೆ ಕಿ ಮೈ ಪರಂ ಪ್ರಕಾಶ್ ಪರಂ ಶಾಂತಿ ಕಾ ಹಿ ಸ್ವರೂಪ್ ಹೂಂ ಎನ್ನುವಂತಹ ವಿಡಿಯೋದ ಕನ್ನಡ ಅನುವಾದವನ್ನು ತಿಳಿದುಕೊಳ್ಳೋಣ. ಪರಂ ಶಾಂತಿ. ಇಂದು ಬಾಪೂಜಿಯವರು ನಮಗೆ ಬಹಳ ಒಳ್ಳೆಯ ಸುಂದರವಾದಂತಹ ಸಿಹಿಯಾದಂತಹ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ಅದೇನೆಂದರೆ, ಮಕ್ಕಳೇ, ನಾವೀಗ ಲವ್ ಆ್ಯಂಡ್ ಲೈಟ್ನ ಅಭ್ಯಾಸ ಮಾಡಬೇಕು. ಹಾಗಾದರೆ ಲವ್ ಆ್ಯಂಡ್ ಲೈಟ್ ಅಂದರೆ ಏನು? ಅಂದರೆ ನಾನು ಒಂದು ಪಾಯಿಂಟ್ ಆಫ್ ಲೈಟ್ ಆಗಿದ್ದೇನೆ ಹಾಗೂ ಸುಪ್ರೀಂ ಪಾಯಿಂಟ್ ಆಫ್ ಲೈಟ್ನ ಕೆಳಗಡೆ ಕುಳಿತಿದ್ದೇನೆ. ಇದು ಎಂತಹ ಸುಂದರವಾದಂತಹ ಮಾತು. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ಸದಾ ನೀವು ಬೇಹದ್ನಲ್ಲೇ ಇರಿ. ಅಂದರೆ ಲೌಕಿಕದಲ್ಲಿ ಇರದೇ ಇರುವುದು ಬೇಹದ್ನಲ್ಲಿ ಇರುವುದು ಎಂದರ್ಥ. ಸದಾ ನಾವು ಬೇಹದ್ನ ಜಗತ್ತಿನಲ್ಲಿರಬೇಕು. ಅಂದರೆ ನಮ್ಮ ಸಂಕಲ್ಪಗಳು ನಮ್ಮ ಹಿಡಿತದಲ್ಲಿರಬೇಕು, ನಮ್ಮ ಸ್ವಮಾನದಲ್ಲಿರಬೇಕು. ಹಾಗಾದರೆ ನಮ್ಮ ಸ್ವಮಾನ ಅಂದರೆ ಯಾವುದು? ನಾವು ಆ ಪರಮಪಿತ ತಂದೆಯ ಮಕ್ಕಳಾಗಿದ್ದೇವೆ ಹಾಗೂ ನಾವು ಆ ತಂದೆಯ ಸಮಾನ ಮಕ್ಕಳಾಗಿದ್ದೇವೆ ಎನ್ನುವುದೇ ಸ್ವಮಾನ. ನಮ್ಮ ಪ್ರತಿಯೊಂದು ಸಂಕಲ್ಪವು ವಿಶ್ವ ಕಲ್ಯಾಣದ ಸಂಕಲ್ಪಗಳಾಗಿವೆ. ನಮ್ಮ ಬಾಯಿಯಿಂದ ಹೊರಡುವಂತಹ ಸಂಕಲ್ಪಗಳು, ನಮ್ಮ ಕರ್ಮಗಳ ಮೂಲಕ ಹಾಗೂ ನಮ್ಮ ಮನಸ್ಸಿನ ಮೂಲಕ ಹೊರಡುವಂತಹ ಎಲ್ಲ ಸಂಕಲ್ಪಗಳು ಸಮರ್ಥ ಸಂಕಲ್ಪಗಳೇ ಆಗಿರಬೇಕು. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಆಪ್ ಹೋ ಆಧಾರ್ ಮೂರ್ತ್ ಔರ್ ಉದ್ಧಾರ್ ಮೂರ್ತ್ ಎಂದು ಹೇಳ್ತಾ ಇದ್ದಾರೆ. ಅಂದರೆ ಪರಮಪಿತ ತಂದೆಯ ಮಕ್ಕಳು ತಂದೆಯ ಸ್ವರೂಪವೇ ಆಗಿದ್ದಾರೆ. ಎಲ್ಲ ಬೀಜರೂಪ ಆತ್ಮಗಳೂ ಸಹ ಆಧಾರ ಮೂರ್ತರೇ ಆಗಿದ್ದಾರೆ ಹಾಗೂ ಇಡೀ ವಿಶ್ವದ ಉದ್ಧಾರವನ್ನು ಮಾಡುವಂತಹ ಉದ್ಧಾರ ಮೂರ್ತ ಆತ್ಮಗಳೂ ಸಹ ಈ ಬೀಜರೂಪ ಆತ್ಮರೇ ಆಗಿದ್ದಾರೆ. ಹೀಗಾಗಿ ನಮ್ಮ ಸಂಕಲ್ಪಗಳ ಪ್ರಭಾವವು ಎಲ್ಲ ಆತ್ಮರ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಹೀಗಿರುವಾಗ ನಮ್ಮ ಒಂದೊಂದು ಸಂಕಲ್ಪಗಳು ಸಹ ಕಲ್ಯಾಣಕಾರಿಯೇ ಆಗಿರಬೇಕು. ಎಲ್ಲರ ಕಲ್ಯಾಣ ಸುಖ ಶಾಂತಿಯನ್ನೇ ಬಯಸಬೇಕು. ಮಕ್ಕಳೇ, ನೀವು ಎಲ್ಲವನ್ನು ಪರಮಪಿತ ತಂದೆಯಲ್ಲಿ ಅರ್ಪಿಸಿ ನಿಮ್ಮ ಬಗ್ಗೆ ನೀವು ಅಟೆನ್ಷನನ್ನು ಇಟ್ಟುಕೊಂಡು ಮುಂದೆ ನಡೆಯುತ್ತಾ ಸಾಗಿ. ಅಂದರೆ ನೀವು ಸದಾ ನಿಮ್ಮ ಮೇಲೆ ಗಮನವನ್ನು ಇರಿಸಿ. ಆಗ ನೀವು ನಿಮ್ಮ ಗುರಿಯನ್ನು ತಲುಪಿಯೇ ತಲುಪುತ್ತೀರಿ ಎಂದು ಬಾಪೂಜಿಯವರು ಹೇಳ್ತಾ ಇದ್ದಾರೆ. ಅಂದರೆ ಗುರಿ ಮುಟ್ಟುವಲ್ಲಿ ನಮ್ಮನ್ನು ಯಾರೂ ಸಹ ತಡೆಯಲು ಸಾಧ್ಯವಿಲ್ಲ. ಹಿಂದಿನ ವಾಣಿಗಳಲ್ಲಿ ಬಾಪೂಜಿಯವರು ಹೇಳಿದರು ಏನಂತಂದರೆ, ವಿಶ್ವ ಕಲ್ಯಾಣ ತೋ ಹುವಾ ಹಿ ಪಡಾ ಹೈ ಕ್ಯೂಂಕಿ ಬಾಪ್ ಸಾಥ್ ಹೈ. ಅಂದರೆ ವಿಶ್ವ ಕಲ್ಯಾಣವಂತೂ ಆಗಿಯೇ ಇದೆ, ಏಕೆಂತಂದರೆ ಪರಮಪಿತ ತಂದೆ ನಿಮ್ಮ ಜೊತೆ ಇದ್ದಾನೆ ಅಂತ ಹೇಳಿದರು. ಇಂದು ಪುನಃ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವು ಗುರಿ ಮುಟ್ಟುವುದಂತೂ ನಿಶ್ಚಿತ. ಹೇಗೆ ನಾವು ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ? ನಾವು ನಮ್ಮ ಪ್ರತಿಯೊಂದು ಸಂಕಲ್ಪಗಳ ಮೇಲೆ ಅಟೆನ್ಷನನ್ನು ಕೊಡಬೇಕು ಹಾಗೂ ಮುನ್ನಡೆಯುತ್ತಾ ಹೋಗಬೇಕು. ಇದರಿಂದ ನಾವು ನಮ್ಮ ಗುರಿಯನ್ನು ಸೇರಿಯೇ ಸೇರುತ್ತೇವೆ. ಅಂದರೆ ನಮ್ಮ ಸಂಕಲ್ಪಗಳೆಲ್ಲವೂ ಸಮರ್ಥ ಸಂಕಲ್ಪಗಳಾಗಿರಬೇಕು. ವ್ಯರ್ಥ ಸಂಕಲ್ಪಗಳನ್ನೆಲ್ಲ ನಾವು ದೂರವೇ ಇರಿಸಬೇಕು. ನಮ್ಮ ಮನದಲ್ಲಿ ವ್ಯರ್ಥ ಸಂಕಲ್ಪಗಳು ನಡೆಯಲೇಬಾರದು. ವ್ಯರ್ಥ ಸಂಕಲ್ಪಗಳು ಬರುತ್ತಿದ್ದ ಹಾಗೆ ನಾವು ನಮ್ಮ ಮನಸ್ಸಿನಲ್ಲಿಯೇ ಬ್ರೇಕ್ ಹಾಕಬೇಕು. ಬಾಪೂಜಿಯವರು ಹೇಳ್ತಾರೆ, ಸೋಚನೆ ಸೆ ಪಹಲೆ ಹಿ ಸೋಚೋ ಕಿ ಕ್ಯಾ ಸೋಚನೆ ಜಾ ರಹೆ ಹೋ. ಅಂದರೆ ಯೋಚಿಸುವುದಕ್ಕಿಂತ ಮೊದಲೇ ಯೋಚನೆ ಮಾಡಿ ನಾನು ಏನು ಯೋಚನೆ ಮಾಡಬೇಕು ಎನ್ನುವುದನ್ನು
ಅಂತಂದರೆ ನಮ್ಮ ಒಂದೊಂದು ಸಂಕಲ್ಪಗಳು ಅದೆಷ್ಟು ಅಟೆನ್ಷನ್ನಲ್ಲಿರಬೇಕು ಅನ್ನೋದನ್ನು ತಿಳ್ಕೊಂಡು ನೋಡಿ. ಅಂದರೆ ನಮ್ಮ ಗಮನವೆಲ್ಲ ನಮ್ಮ ಮೇಲೆ ಇರಲೇಬೇಕು, ನಮ್ಮ ವಿಚಾರಗಳ ಮೇಲೆ ಇರಲೇಬೇಕು. ಲವ್ ಆ್ಯಂಡ್ ಲೈಟ್ನ ಪುರುಷಾರ್ಥವನ್ನು ಮಾಡಿ ನಿಮ್ಮ ಗುರಿ ನೀವು ತಲುಪಿಯೇ ತಲುಪುತ್ತೀರಿ. ಇದೊಂದೇ ಪುರುಷಾರ್ಥವನ್ನು ನೀವು ಮಾಡುತ್ತೀರಿ. ಅಂದರೆ ನಿಶ್ಚಿತ ಬುದ್ಧಿಯಿಂದ ಪುರುಷಾರ್ಥವನ್ನು ಮಾಡಿ. ನೀವು ಮಾಡುವ ಪುರುಷಾರ್ಥ ಯಾವುದರ ಮೇಲೆಯೂ ಸಹ ಆಧಾರಿತವಾಗಿರಬಾರದು, ಸಮಯದ ಮೇಲೂ ಸಹ ಆಧಾರಿತವಾಗಿರಬಾರದು. ಏಕೆಂದರೆ ಸಮಯವೂ ಸಹ ಒಂದೇ ರೀತಿ ನಮ್ಮ ಜೀವನದಲ್ಲಿ ನಡೆಯುವುದಿಲ್ಲ. ಕೆಲವೊಮ್ಮೆ ಒಳ್ಳೆಯ ಸಮಯ, ಕೆಲವೊಮ್ಮೆ ಕೆಟ್ಟ ಸಮಯ, ಈ ರೀತಿ ಏರುಪೇರುಗಳಂತೂ ಆಗಿಯೇ ಆಗುತ್ತವೆ. ಆಗ ನಮ್ಮ ಸ್ಥಿತಿಯೂ ಕೂಡ ಗೊಂದಲಕ್ಕೆ ಈಡಾಗುತ್ತದೆ. ನಮ್ಮ ಪುರುಷಾರ್ಥದಲ್ಲಿಯೂ ಸಹ ಏರುಪೇರು ಕಾಣುತ್ತೇವೆ. ಸಮಯವನ್ನು ಸಹ ಆಧಾರವಾಗಿ ಇಟ್ಕೊಳ್ಬಾರ್ದು. ಯಾಕೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಈ ಸಮಯವನ್ನು ರಚನೆ ಮಾಡಿದವರು ಸಹ ನಾವೇ. ಬೇಹದ್ ತಂದೆಯ ಮಕ್ಕಳಾದ ನಾವೇ ಸಮಯವನ್ನು ಸೃಷ್ಟಿ ಮಾಡಿದ್ದೇವೆ. ಹೀಗಾಗಿ ಸಮಯವೂ ಸಹ ನಮ್ಮನ್ನು ಬಂಧಿಸಲಾರದು. ನಾನು ಆತ್ಮ ನಿರಂತರವಾಗಿ ಕರ್ಮಯೋಗಿ ಜೀವನವನ್ನು ನಡೆಸುತ್ತಾ ತಂದೆಯೊಂದಿಗೆ ಸದಾ ಕನೆಕ್ಷನ್ನಲ್ಲಿ ಇರಬಹುದಾಗಿದೆ. ಹೀಗಾಗಿ ಸಮಯವೂ ಸಹ ನನ್ನ ಆಧಾರವಾಗಲು ಸಾಧ್ಯವಿಲ್ಲ. ಅಂದರೆ ಅದು ನನ್ನನ್ನು ಬಂಧಿಸಲು ಸಾಧ್ಯವಿಲ್ಲ. ಏಕೆಂದರೆ ನಾನು ಆತ್ಮ, ಸ್ವಯಂ ನಾನು ಸಮಯದ ಕ್ರಿಯೇಟರ್ ಆಗಿದ್ದೇನೆ. ಈ ಸಮಯದ ಉದ್ಧಾರವನ್ನು ಸಹ ನಾನು ಆತ್ಮ ನಾನೇ ಮಾಡಬೇಕಾಗಿದೆ. ಏಕೆಂದರೆ ನಾವೇ ಆಧಾರ ಮೂರ್ತರಾಗಿದ್ದೇವೆ ಹಾಗೂ ನಾವೇ ಬೇಹದ್ ತಂದೆಯ ಮಕ್ಕಳಾಗಿದ್ದು ಉದ್ಧಾರ ಮೂರ್ತರು ಸಹ ನಾವೇ ಆಗಿದ್ದೇವೆ. ಯಾವುದು ನಮ್ಮನ್ನು ಬಂಧಿಸಲು ಸಾಧ್ಯವಿಲ್ಲ. ಹೀಗಾಗಿ ನಾವು ಸದಾ ಕರ್ಮಯೋಗಿಗಳಾಗಿ ಸದಾ ತಂದೆಯ ಸಮ್ಮುಖದಲ್ಲಿ ಇರಬೇಕು. ಆ ಪರಮಪಿತ ಬೇಹದ್ನ ತಂದೆಯ ಸ್ವರೂಪದಲ್ಲಿರಬೇಕು. ಹಾಗೂ ನಾವು ನಮ್ಮ ಸೀಟ್ನಲ್ಲಿ ಸೆಟ್ ಆಗಬೇಕು. ಅಂದರೆ ಸದಾ ಆತ್ಮಸ್ವರೂಪದ ಸ್ಥಿತಿಯಲ್ಲೇ ಇರಬೇಕು. ಮುಂದುವರೆದು ಬಾಪೂಜಿಯವರು ಹೇಳ್ತಾ ಇದ್ದಾರೆ, ದೇಖೋ ಬಚ್ಚೆ ಯೇ ಸಮಯ ಅಂತ್ ಕಾ ಭಿ ಅಂತ್ ಸಮಯ ಹೈ ಔರ್ ಉಸ್ಕಾ ಭಿ ಅಂತಿಮ ಸಮಯ ಜಾ ರಹಾ ಹೈ. ಅಂದರೆ ಈಗ ನಡೆಯುತ್ತಿರುವ ಸಮಯ ಈ ಜಗತ್ತಿನ ಅಂತಿಮ ಸಮಯ, ಕಡೆಯ ಸಮಯವಾಗಿದೆ. ಈ ಸಮಯದಲ್ಲಿ ಲೌಕಿಕ ಜಗತ್ತಿನಲ್ಲಿ ನಡೆಯುವುದು ಬಹಳ ಸುಲಭ ಹಾಗೂ ಪರಮಾತ್ಮನೆಡೆಗೆ ನಡೆಯುವಂತಹ ಮಾರ್ಗ ಬಹಳ ಕಠಿಣ ಮಾರ್ಗವಾಗಿ ನಮ್ಮ ಕಣ್ಣಿಗೆ ಕಾಣಿಸುತ್ತದೆ. ಇದು ಜಗತ್ತಿನ ಪರಿಸ್ಥಿತಿಯೇ ಆಗಿದೆ. ಅಂದರೆ ಪುರುಷಾರ್ಥದ ಮಾರ್ಗ ಕಠಿಣ ಎಂದು ಜನರಿಗೆ ಅನಿಸುತ್ತಿದೆ. ಈ ಮಾರ್ಗದಲ್ಲಿ ನಡೆಯಬೇಕೆಂದರೆ ನಮ್ಮಲ್ಲಿ ಧೈರ್ಯ, ಸಹನೆ ಹಾಗೂ ಸಂಘರ್ಷದ ಶಕ್ತಿ, ಏನೇ ಬಂದರೂ ನಾನು ಮುನ್ನಡೆಯುತ್ತೇನೆ ಎನ್ನುವಂತಹ ಧೈರ್ಯ, ಸಾಹಸ ನಮ್ಮಲ್ಲಿರಬೇಕು. ಈ ಜಗತ್ತಿನ ಸುಖ ಸೌಲಭ್ಯಗಳ ಆನಂದದ ಮಾಯೆ ತುಂಬಿದ ಈ ಜಗತ್ತಿನಲ್ಲಿ ಆತ್ಮರು ಮೈಮರೆಯುತ್ತಿದ್ದಾರೆ. ಅಂತಹ ಆತ್ಮರ ಪುಣ್ಯದ ಖಾತೆಯು ಮುಗಿಯುತ್ತಾ ಬಂದು ಅವರ ಪಾಪದ ಖಾತೆಯು ತೆರೆದುಕೊಳ್ಳುತ್ತಿದೆ. ಇನ್ನೊಂದು ಕಡೆ ನಾವು ನೋಡಿದಾಗ ಬೇಹದ್ನ ಆತ್ಮರು ಬಹಳ ಕಡಿಮೆ ಆತ್ಮರಿದ್ದಾರೆ, ಬಹಳ ವಿರಳ ಆತ್ಮರಿದ್ದಾರೆ. ಇಡೀ ಜಗತ್ತಿನ ಜನಸಂಖ್ಯೆಯನ್ನು ನೋಡಿದಾಗ ಅದರ ಮುಂದೆ ಬೇಹದ್ನ ಆತ್ಮರ ಸಂಖ್ಯೆಯು ಒಂದು ಮುಷ್ಟಿಯಷ್ಟೇ ಇದೆ. ಅಂದರೆ ಬೆರಳೆಣಿಕೆಯಷ್ಟೇ ಇದೆ. ಬಹಳ ಕಡಿಮೆ ಸಂಖ್ಯೆಯಲ್ಲಿ ಬೇಹದ್ನ ಆತ್ಮರಿದ್ದಾರೆ. ಈ ಬೇಹದ್ ಆತ್ಮರ ಪಾಪದ ಖಾತೆಯು ಮುಗಿದು ಈಗ ಪುಣ್ಯದ ಖಾತೆಯು ತುಂಬಿಕೊಳ್ಳುತ್ತಿದೆ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೀಗ ಸಮಯ ಕಡೆಯ ಸಮಯ ನಡೆಯುತ್ತಿದೆ. ನೀವು ಎಂದಿಗೂ ಸಹ ಧೈರ್ಯಗೆಡಬೇಡಿ. ನಿಮ್ಮ ಮಾರ್ಗದಲ್ಲಿ ನೀವು ಮುನ್ನಡೆಯಿರಿ. ಈಗ ಬಹಳ ಬೇಗ, ಅತಿ ಶೀಘ್ರದಲ್ಲಿ ಎಲ್ಲವೂ ಆಗಲಿದೆ. ಅಂದರೆ ಪರಿವರ್ತನೆ ಆಗಲಿದೆ. ನೀವು ಆದಷ್ಟು ಮುನ್ನಡೆಯಿರಿ. ನಿಮ್ಮ ಮಾರ್ಗವನ್ನು ಬಿಡದಿರಿ.
ಹಾಗಾದರೆ ನಮ್ಮ ಗುರಿ, ನಮ್ಮ ಮಾರ್ಗ ಯಾವುದು? ತಂದೆಯ ಸ್ವರೂಪ ಹಾಗೂ ತಂದೆಯ ರೂಪದಲ್ಲಿದ್ದುಕೊಂಡು ನಾವು ತಂದೆಯನ್ನು ವಿಶ್ವದ ಮುಂದೆ ಪ್ರತ್ಯಕ್ಷಪಡಿಸುವುದೇ ನಮ್ಮ ಕರ್ತವ್ಯವಾಗಿದೆ. ವಿಶ್ವದ ಕಲ್ಯಾಣ, ವಿಶ್ವದ ಪರಿವರ್ತನೆ, ವಿಶ್ವಕ್ಕೆ ಪರಮ ಶಾಂತಿಯನ್ನು ನೀಡಿ ನಮ್ಮ ಪರಮಪಿತ ತಂದೆಯೊಂದಿಗೆ ನಾವು ಪರಮಧಾಮವನ್ನು ಸೇರಬೇಕು. ಇದುವೇ ನಮ್ಮ ಕರ್ತವ್ಯವಾಗಿದೆ ಹಾಗೂ ಇದುವೇ ನಮ್ಮ ಅಂತಿಮ ಗುರಿಯೂ ಕೂಡ. ನಿಮ್ಮ ಕರ್ತವ್ಯವನ್ನು ನೀವು ಪಾಲಿಸಿದಾಗ ನೀವು ಆ ಪರಮಪಿತ ತಂದೆಯ ಕಣ್ಮಣಿಗಳಾಗುತ್ತೀರಿ. ಆ ತಂದೆಗೆ ನೀವು ಪ್ರೀತಿ ಪಾತ್ರರಾಗುತ್ತೀರಿ. ಯಾವ ಆತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸುವಲ್ಲಿ ಮೊದಲಾಗುತ್ತದೆಯೋ ಆ ಮೊದಲ ಆತ್ಮವೇ ತಂದೆಯ ಮಸ್ತಕಮಣಿ ಆತ್ಮನಾಗುತ್ತದೆ. ಆ ಆತ್ಮವೇ ಸಾಕ್ಷಾತ್ಕಾರ ಮೂರ್ತ ಆತ್ಮ ಆಗುತ್ತದೆ. बच्चों में बाप दिखाई देगा, ವಿಶ್ವ में ವಿಶ್ವ ಪಿತಾ ಸ್ಪಷ್ಟ ದಿಖಾಯಿ ದೇಗಾ. ಅಂದರೆ ಯಾವ ಆತ್ಮವು ತನ್ನನ್ನು ತಾನು ಸಂಪೂರ್ಣ ಪರಮಪಿತನಿಗೆ ಸಮರ್ಪಣೆಯನ್ನು ಮಾಡಿದೆಯೋ, ಆ ಪರಮಪಿತನಿಗಾಗಿ ಎಲ್ಲವನ್ನು ತೊರೆದು ಸಂಪೂರ್ಣ ಭಸ್ಮವಾಗಲು ಸಹ ಮುಂದಾಗಿರುತ್ತದೆಯೋ ಆ ಆತ್ಮವೇ ಸಾಕ್ಷಾತ್ಕಾರ ಮೂರ್ತ ಆತ್ಮವಾಗುತ್ತದೆ. ಇಂತಹ ಸೀನ್ ಅಥವಾ ಇಂತಹ ಒಂದು ದೃಶ್ಯ ಈಗ ಬಹಳ ದೂರದಲ್ಲಿಲ್ಲ, ಇದೆಲ್ಲವೂ ಬಹಳ ಹತ್ತಿರದಲ್ಲಿದೆ ಹಾಗೂ ಬಾಪೂಜಿಯವರಿಗೂ ಸಹ ತಿಳಿದಿದೆ. ಮಕ್ಕಳು ಬಹಳಷ್ಟು ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ, ತಮ್ಮ ಮಾರ್ಗದಲ್ಲಿ ಮುನ್ನಡೆಯುತ್ತಿದ್ದಾರೆ ಹಾಗೂ ಬಹುಬೇಗ ಸಂಪೂರ್ಣರಾಗುತ್ತಾರೆ ಎಂದು ಬಾಪೂಜಿಯವರು ಅರಿತಿದ್ದಾರೆ. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो